ಯಾದಗಿರಿ ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ವರ್ಗಾವಣೆ ಭಾಗ್ಯ ಸಿಕ್ಕಿದೆ. ಎಸ್ಪಿ ಪೃಥ್ವಿಕ್ ಶಂಕರ್ ವರ್ಗಾವಣೆಗೆ ಮುಂದಾಯಿತ ಸರ್ಕಾರ. ಯಾದಗಿರಿ ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಈಗ ವರ್ಗಾವಣೆಯ ಎಫೆಕ್ಟ್. ಎಸ್ಪಿ ಪೃಥ್ವಿಕ್ ಶಂಕರ್ ಎತ್ತಂಗಡಿ ಮಾಡ್ತಾ ಇದ್ದಾರೆ ಸರ್ಕಾರ. ಯಾದಗಿರಿಯ ಪ್ರಭಾವಿ ಶಾಸಕರ ಒತ್ತಡಕ್ಕೆ ಮಣಿದು ವರ್ಗಾವಣೆ ಆಗ್ತಾ ಇದೆಯಾ? ಅವಧಿಗೂ ಮುನ್ನವೇ ಎಸ್ಪಿ ಪೃಥ್ವಿಕ್ ಶಂಕರ್ ವರ್ಗಾವಣೆ. ಏಳು ತಿಂಗಳಲ್ಲಿ ಅಕ್ರಮ ಚಟುವಟಿಕೆ ಮೂಗುದಾರ ಹಾಕಿದ್ದ ದಕ್ಷ ಅಧಿಕಾರ ಸ್ವೀಕರಿಸಿದ ಮರುದಿನದಿಂದಲೇ ಅಕ್ರಮಗಳ ವಿರುದ್ಧ ಸೆಟೆದು ನಿಂತಿದ್ರು. ಇಸ್ಪೀಟು ಮಟ್ಕಾ ಅಕ್ರಮ ಮರಳುಗಾರಿಕೆ ಬಂದ್ ಮಾಡಿಸಿದ್ದ ಖಡಕ್ ಅಧಿಕಾರಿ. ದಕ್ಷ ಎಸ್ಪಿ ವರ್ಗಾವಣೆ ಪ್ಲಾನ್ಗೆ ಮಾಜಿ ಸಚಿವ ರಾಜುಗೌಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪೃಥ್ವಿಕ್ ಶಂಕರ್ ವರ್ಗ ಮಾಡದಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಜಿಲ್ಲೆಯಲ್ಲೇ ಮುಂದುವರಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ರೋಡ್ ರೋಮಿಯೋಗಳ ಕಾಟಗಳು ಹೆಚ್ಚಿತ್ತು. ಅಲ್ಲಲ್ಲಿ ಇಸ್ಪೀಟ್ ಆಟ ಆಡ್ತಾ ಇದ್ರು. ಶಾಲೆಯ ಆವರಣದಲ್ಲೂ ಕೂಡ ಎಂಡಾ ಕುಡ್ಕೊಂಡು ಅಲ್ಲೇ ಇಸ್ಪೀಟ್ ಆಡ್ತಾ ಇದ್ದಂಥ ಸಾಕಷ್ಟು ವರ್ಗಗಳ ಹೃದಯಕ್ಕೆ ಭಯ ಹುಟ್ಟಿಸಿದ್ದಂತಹ ಅಧಿಕಾರಿ. ಈ ಅಧಿಕಾರಿಯನ್ನ ಇದ್ದಕ್ಕಿದ್ದ ಹಾಗೆ ಯಾದಗಿರಿ ಜಿಲ್ಲೆಯಿಂದ ವರ್ಗಾವಣೆ ಮಾಡಲಾಗ್ತಾ ಇದೆ ಎನ್ನುವಂತಹದ್ದು ಅದು ಕೂಡ ಅವಧಿಗೂ ಮುನ್ನ. ಸೊ ಇಂತಹ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅಲ್ಲಿನ ಜನ ಈವರೆಗೂ ನೆಮ್ಮದಿಯಿಂದ ಇದ್ದರು. ಈ ತರಹದ ಅಕ್ರಮ ಚಟುವಟಿಕೆಗಳಿಗೆ ಮೂಗುದಾರವನ್ನು ಕೂಡ ಈ ದಕ್ಷ ಅಧಿಕಾರಿ ಹಾಕಿದ್ರು. ಇಷ್ಟೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿದ ಒಬ್ಬ ಅಧಿಕಾರಿಯನ್ನು ಯಾಕೆ ಇದ್ದಕ್ಕಿದ್ದ ಹಾಗೆ ವರ್ಗಾವಣೆ ಮಾಡಲಾಗುತ್ತೆ? ನೋಡಿ, ವರ್ಗಾವಣೆಯ ಹಿಂದಿನ ಅನೇಕ ಕಾರಣಗಳಲ್ಲಿ ಪ್ರಮುಖವಾದದ್ದು ಅಪ್ರಾಮಾಣಿಕತೆ. ಸೊ ಅಪ್ರಾಮಾಣಿಕತೆ ಈ ವ್ಯಕ್ತಿಯಲ್ಲಿರಲಿಲ್ಲ ಅಥವಾ ಈ ಅಧಿಕಾರಿಯಲ್ಲಿ ಇರಲಿಲ್ಲ. ದಕ್ಷ ಅಧಿಕಾರಿ ಎಂದು ಆ ಜಿಲ್ಲೆಯ ಜನ ಇವರಿಗೆ ಬಿರುದನ್ನು ಕೊಟ್ಟಿದ್ರು. ಹೀಗೆಲ್ಲ ಇದ್ದಾಗಲೂ ಕೂಡ ಒಂದು ಜಿಲ್ಲೆಯ ನೆಮ್ಮದಿ ಕೆಡಿಸುವಂತಹ ಪ್ರಯತ್ನ ಅಲ್ವಾ ಇದು ಸರ್ಕಾರದ್ದು? ಒಬ್ಬ ದಕ್ಷ ಅಧಿಕಾರಿಯನ್ನು ಅಲ್ಲಿಂದ ಎತ್ತಂಗಡಿ ಮಾಡಿದರೆ ಮತ್ತೊಬ್ಬ ಬರುವ ಅಧಿಕಾರಿ ಆ ಜಿಲ್ಲೆಯನ್ನು ಯಾವ ತರಹದಲ್ಲಿ ನೋಡಿಕೊಳ್ಳಬಹುದು? ಜನರಿಗೂ ಕೂಡ ಆತಂಕ. ಹಾಗಾಗಿ ಅಲ್ಲಿನ ಜನ ಕೂಡ ಆತಂಕದಲ್ಲಿದ್ದಾರೆ. ಎಸ್ಪಿ ಪೃಥ್ವಿಕ್ ಶಂಕರ್ ವರ್ಗಾವಣೆಗೆ ಮುಂದಾದಂತಹ ಸರ್ಕಾರ ಯಾದಗಿರಿಯ ಪ್ರಭಾವಿ ಶಾಸಕರ ಒತ್ತಡಕ್ಕೆ ಮಣಿದು ವರ್ಗಾವಣೆಯನ್ನು ಮಾಡಲಾಗ್ತಾ ಇದೆಯಾ? ಅವಧಿಗೂ ಮುನ್ನವೇ ಎಸ್ಪಿ ಪೃಥ್ವಿಕ್ ಶಂಕರ್ ವರ್ಗಾವಣೆ. 7 ತಿಂಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಮೂಗುದಾರ ಹಾಕಿದ್ದಂತಹ ಪ್ರಾಮಾಣಿಕ ಅಧಿಕಾರ ಸ್ವೀಕರಿಸಿದ ಮರುದಿನದಿಂದಲೇ ಅಕ್ರಮಗಳ ವಿರುದ್ಧ ಸಮರವನ್ನು ಸಾರಿದ್ರು. ಇಸ್ಪೀಟ್ ಮಟ್ಕಾ ಅಕ್ರಮ ಮರಳುಗಾರಿಕೆ ಬಂದ್ ಮಾಡಿಸಿದ್ದ ಖಡಕ್ ಅಧಿಕಾರಿ. ದಕ್ಷ ಎಸ್ಪಿ ವರ್ಗಾವಣೆ ಪ್ಲಾನ್ಗೆ ಮಾಜಿ ಸಚಿವ ರಾಜುಗೌಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪೃಥ್ವಿಕ್ ಶಂಕರ್ ವರ್ಗ ಮಾಡದಂತೆ ಸಿಎಂ ಸಿದ್ದರಾಮಯ್ಯಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಜಿಲ್ಲೆಯಲ್ಲೇ ಮುಂದುವರಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.